ರೀಸೆಂಟಾಗಿ ಫೀಲ್ ಗುಡ್ ಮೂವೀಸ್ಗಳು ಎಂಬ ಹೆಸರಿನಲ್ಲಿ ಬಂದಂಥ ಸಿನಿಮಾಗಳಲ್ಲಿ ಅದರಲ್ಲೂ ನಾನು ನೋಡಿದ ಸಿನಿಮಾಗಳು ಬರೀ ಚೆನ್ನಾಗಿರೋದಲ್ಲದೆ ಆ ಸಿನಿಮಾಗಳು ಒಂಥರ ಎಲ್ರಿಗೂ ಕೂಡ ಮನಸ್ಸಿಗೆ ಕನೆಕ್ಟ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಆ ಸಿನಿಮಾದಲ್ಲಿ ಇದ್ದಂಥ ಕಂಟೆಂಟಿಂದ. ಸೊ ಅದೇ ಸಾಲಿಗೆ ಈ ಸಿನಿಮಾನು ಕೂಡ ಸೇರುತ್ತೆ. 3BHK ಇದೊಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸಿದ್ಧಾರ್ಥ್ ಹಾಗೆ ಚೈತ್ರ ಆಚಾರ್ಯ, ಮೀತಾ ರಘುನಾಥ್ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ ವೆರಿ ಸಿಂಪಲ್, ಅಷ್ಟೇನು ಕಾಂಪ್ಲಿಕೇಟ್ ಆಗಿಲ್ಲ. ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಮ್ಮದೇ ಆದ ಮನೆ ಕಟ್ಟೋಕ್ಕೋಸ್ಕರ ಏನೆಲ್ಲ ಕಷ್ಟ ಪಡ್ತಾರೆ, ಹಾಗೆ ಏನೆಲ್ಲ ಸರ್ಕಸ್ ಮಾಡಬೇಕಾಗಿ ಬರುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಇದರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಆ್ಯಂಡ್ ಅವರ ಲೈಫ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ತುಂಬ ರಿಯಲಿಸ್ಟಿಕ್ ಆಗಿ ಬರೆದುಕೊಂಡಿದ್ದಾರೆ ಆ್ಯಂಡ್ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಎಮೋಷನ್ ಕೂಡ ತುಂಬ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ತೋರಿಸಿದ ಅಪ್ಪ ಮಗನ ನಡುವಿನ ಬಾಂಡಿಂಗ್ ಹಾಗೆ ಅಣ್ಣ ತಂಗಿ ನಡುವಿನ ಬಾಂಡಿಂಗ್ ತುಂಬ ಚೆನ್ನಾಗಿ ಎಲ್ರಿಗೂ ಕೂಡ ಕನೆಕ್ಟ್ ಆಗೋ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬ ಹುಡುಗನ ಲೈಫ್ನಲ್ಲಿ ಬರೋ ಕಾಲೇಜ್ ಲೈಫ್ ಸ್ಟೈಲ್ ಹಾಗೆ ಆಫ್ಟರ್ ಕಾಲೇಜ್ ಲೈಫ್ನ ನಂತರ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಅಂತ ತುಂಬ ರಿಯಲ್ ಲೈಫ್ಗೆ ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಆ ಸೀನ್ಸ್ಗಳು ಪ್ರತಿಯೊಬ್ಬ ಹುಡುಗನೂ ಕೂಡ ಕನೆಕ್ಟ್ ಆಗೋ ರೀತಿನೇ ಇದೆ ಆ್ಯಂಡ್ ಅದು ಕನೆಕ್ಟ್ ಆಗುತ್ತೆ ಕೂಡ. ಹಾಗೆ ಸಿನಿಮಾದಲ್ಲಿ ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಒಂದು ಲವ್ ಸೀನ್ನ ಬರೆದುಕೊಂಡಿದ್ದಾರೆ. ಅದಂತೂ ಅಲ್ಟಿಮೇಟ್, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿದ್ದ ಲವ್ ಸ್ಟೋರಿ ಯೂನಿಕ್ ಆಗಿತ್ತು, ಅಷ್ಟೇ ಕ್ಯೂಟ್ ಆಗಿತ್ತು. ಅದರಲ್ಲೂ ಆ ಲವ್ನ ಎಕ್ಸ್ಪ್ರೆಸ್ ಮಾಡೋ ಐಸ್ ಕ್ರೀಮ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಬೋದು ಬಿಡಿ. ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೆಲ್ಲ ಇವೆಂಟ್ಗಳು ನಡೀತವೆ ಅದನ್ನು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದಾರೆ ಅಂತೀನಿ. ಆ್ಯಂಡ್ ಆ ಎಲ್ಲ ಎಲಿಮೆಂಟ್ ಕೂಡ ಇದರಲ್ಲಿ ವರ್ಕ್ ಆಯಿತು ಕೂಡ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಇನ್ನು ಸಿನಿಮಾದ ಸ್ಟೋರಿ ತುಂಬ ಫಾಸ್ಟ್ ಫೇಸ್ನಲ್ಲಿ ರನ್ ಆಗುತ್ತೆ, ಅದು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಅಷ್ಟೇ. ಹಾಗೆ ಸಿನಿಮಾದಲ್ಲಿ ಯಾವುದೇ ಟ್ವಿಸ್ಟ್ ಹಾಗೆ ಥ್ರಿಲ್ಲರ್ ಸೀನ್ಸ್ಗಳು ಇರೋದಿಲ್ಲ. ಸಿನಿಮಾದ ಕಥೆನ ತುಂಬ ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ, ಅದರಲ್ಲೂ ಒಂದೊಳ್ಳೆ ಯೂನಿಕ್ ಕಾನ್ಸೆಪ್ಟ್ ಇರುವಂತಹ ಸಿನಿಮಾ. ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದಂತಹ ಸಿನಿಮಾ. ಅದರಲ್ಲೂ IT ಎಂಪ್ಲಾಯ್ಸ್ಗಳು ನೋಡಲೇಬೇಕಾದಂತಹ ಸಿನಿಮಾ ಅಂತೀನಿ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.